ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಪ್ಯಾಲೇಸ್ ಹೋಗೋಣ ಅಂತ ಹೊರಟು ಬಂದ್ವಿ. ಬಟ್ ಅಲ್ಲಿ ಹೋದರೆ ಫುಲ್ಲು ಕ್ರೌಡ್ ಇತ್ತು. ಹಂಗಾಗಿ ದೀಪು ಸರಿ ಬನ್ನಿ ನಿಮ್ಮನ್ನೆಲ್ಲ ನಾನು ಲಲಿತ್ ಮಹಲ್ ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಈಗ. ಸೊ ಪ್ಯಾಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಲಲಿತ್ ಮಹಲ್ ಪ್ಯಾಲೇಸ್ ನೋಡಿದ್ರೆ ನನಗೆ KGF ಮೂವಿನೇ ನೆನಪು ಬರುತ್ತೆ. ಆ್ಯಂಡ್ ನಾವೆಲ್ಲ ತುಂಬ ಜಿಂಕ್ ಚಾಕಾಗಿ ರೆಡಿಯಾಗೆಲ್ಲ ಬಂದಿದ್ವಿ, ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಇಲ್ಲಿಗೆ ಬಂದಮೇಲೆ ಸಂಜೆ ಆಗಿತ್ತು. ನಾವು ಬಂದಾಗ ಇಲ್ಲಿ ಬಂದು ಹೊರಗಡೆಯಿಂದ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಸನ್ಸೆಟ್ ಆಗೋ ಟೈಮ್ ಅಲ್ವಾ, ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಅಲ್ಲೇ ಒಳಗೆ ಹೋದ್ವಿ. ಇಲ್ಲಿ ದೀಪುಗೆ ಪರಿಚಯದವರು ಒಂದು 2-3 ಜನ ಇದ್ದಾರೆ. ಯಾಕೆಂದರೆ ದೀಪು ಪ್ರತಿ ವರ್ಷ ಇಲ್ಲಿ ದಸರಾ ಟೈಮಲ್ಲಿ ಅವ್ರಿಗೆ ಡ್ಯೂಟಿ ಹಾಕ್ತಾರೆ. ಲಲಿತ್ ಮಹಲಲ್ಲಿ ಗೆಸ್ಟ್ ಎಲ್ಲ ಬರ್ತಾರಲ್ಲ, ಈ CM ಅವರೆಲ್ಲ, ಸೊ ಅವ್ರಿಗೆ ಫುಡ್ ವ್ಯವಸ್ಥೆ ಮಾಡೋಕ್ಕೆ ಹಾಕ್ತಾರೆ. ಹಂಗಾಗಿ ಇಲ್ಲಿ ಪರಿಚಯ ಇದ್ದಾರೆ ದೀಪುಗೆ. ಸೊ ನಮ್ಮನ್ನು ಮೇಲ್ಗಡೆ ತನಕ ಹೋಗಕ್ಕೆ ಬಿಟ್ಟರು ಅವರು. ಇಲ್ಲಾಂದರೆ ಸ್ಟೇ ಆದವ್ರನ್ನ ಮಾತ್ರ ಬಿಡೋದು ಮೇಲ್ಗಡೆಗೆ. ಮೇಲ್ಗಡೆ ಹೋಗಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಲಾಸ್ಟ್ ಟೈಮ್ ನಾವು ಆ್ಯನಿವರ್ಸರಿಗೆ ಡಿನ್ನರ್ ಹೋಗಿದ್ವಿ. ಆಗ ಅಲ್ಲಿ ರೂಮ್ಸ್ ಎಲ್ಲ ತೋರಿಸಿದ್ರು. ಮೋದಿ ಬಂದಾಗ ಯಾವ ರೂಮಲ್ಲಿ ಸ್ಟೇ ಆಗಿದ್ರು ಎಲ್ಲ ರೂಮ್ಸ್ ಎಲ್ಲ ತೋರಿಸಿದ್ರು. ಬಟ್ ಈ ಸತಿ ಏನಾಯಿತು ಅಂದರೆ ನಮಗೆ ಗೊತ್ತಿರೋರು ಯಾರೂ ಅಲ್ಲಿ ಪ್ಯಾಲೇಸಲ್ಲಿ ಇರಲಿಲ್ಲ, ಎಲ್ಲ ಔಟ್ಸೈಡ್ ಇದ್ದರು. ಹಾಗಾಗಿ ಅವ್ರು ಫೋನ್ ಮಾಡಿ ಹೇಳಿಬಿಟ್ಟು ಒಳಗೆ ಬಿಟ್ಟರೆ ಕೀ ಇರಲಿಲ್ಲ. ಬೇರೆಯವ್ರ ಹತ್ರ ಕೇಳೋಕ್ಕೆ ನಮಗೆ ಸರಿ ಹೋಗಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ ಅಂತ ಹೇಳ್ಬಿಟ್ಟು ರೂಮ್ಸ್ ಯಾವುದೂ ನೋಡಲಿಲ್ಲ. ಜಸ್ಟ್ ಔಟ್ಸೈಡಿಂದ ಫುಲ್ಲು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಮೂವಿಲೆಲ್ಲ ನೋಡಿದಾಗ ವಾವ್ ಅಂತ ಅನ್ಸುತ್ತಲ್ಲ, ಸೇಮ್ ಅದೇ ಥರ ಇದೆ. ಬಟ್ ತುಂಬ ಹಳೇ ಬಿಲ್ಡಿಂಗ್ ಇದು. ಆ್ಯಂಡ್ ಒಳಗಡೆ ಹೋದ್ಮೇಲೆ ಅಲ್ಲಿ ನಮಗೆ ಯಾವ್ಯಾವ ಮೂವಿ ಶೂಟಿಂಗ್ ಆಗಿದೆ, KGF ಮತ್ತು ಹಳೇದು ಯಾರ್ದು ವಿಷ್ಣುವರ್ಧನ್ ಮೂವೀಸ್ ಎಲ್ಲ ಶೂಟ್ ಆಗಿರೋದು ಎಲ್ಲ ನೆನಪಾಗ್ತಿತ್ತು. ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ವಿ. ಆ್ಯಂಡ್ ಇದು ಬಂದು ಬಾರ್ ಕೌಂಟರ್ ಇದು. ಸೊ ಇಲ್ಲಿಗೂ ಯಾರನ್ನೂ ಬಿಡಲ್ಲ, ಜಸ್ಟ್ ಡ್ರಿಂಕ್ಸ್ ಮಾಡೋರನ್ನಷ್ಟೇ ಬಿಡೋದಂತೆ. ಅವರು ಲಾಸ್ಟಿಗೆ ಮ್ಯಾನೇಜರ್ ನೇಮ್ ಹೇಳಿದ್ಕೆ ಸರಿ ಒಂದು 5 ಮಿನಿಟ್ಸ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಬಿಟ್ಟರು. ಆಮೇಲೆ ಅಲ್ಲಿಂದ ಹಾಗೆ ಕಾಫಿ ಕೊಟ್ಟರು ನಮಗೆ, ಕಾಫಿ ಬಿಸ್ಕೆಟ್ ಎಲ್ಲ. ಇದು ಆ್ಯಕ್ಚುಲಿ 100 ರೂಪಾಯಿ ಟಿಕೆಟ್ ತೊಗೊಂಡು ಬಂದವ್ರಿಗೆ ಕಾಫಿ ಫ್ರೀ ಇರುತ್ತೆ. 1 ಅವರ್ ಏನೋ ಟೈಮ್ ಕೊಡ್ತಾರೆ. ಆ 1 ಅವರಲ್ಲಿ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಹೋಗ್ಬೋದು. ಸೊ ಅದೇ ಥರ ನಮಗೂ ಕೊಟ್ಟರು, ಅಲ್ಲಿ ಗೊತ್ತಿರೋರಲ್ವ. ಸೊ ಕೊಟ್ಟರು, ಕುಡ್ಕೊಂಡು ಆಮೇಲೆ ಹಾಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನನ್ನ ಕಸಿನ್ಸ್ 3 ಜನನೂ ವಾಪಸ್ ಊರಿಗೆ ಮನೆಗೆ ಹೋದ್ರು ಅವರು. ಆ್ಯಂಡ್ ಇದು ನಾನು ಮತ್ತು ಸಮೃತ ಇಬ್ಬರು ಯುವ ದಸರಾ ನೋಡ್ಲಿಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಯುವ ದಸರಾ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಕ್ಕೆ. ಅಂದರೆ ಇಲ್ಲಿ ಉತ್ತನಹಳ್ಳಿಲಿ ಮಾಡ್ತಾ ಇದ್ದಾರಲ್ಲ, ಉತ್ತನಹಳ್ಳಿಗೆ ನಾನು ಇದೇ ಫಸ್ಟ್ ಹೋಗಿದ್ದು. ಅಷ್ಟು ದೂರ ಅಂದ್ಕೊಂಡು ನಾವು ಹೋಗೇ ಇರಲಿಲ್ಲ. ನಮ್ಮ ಮನೆಯಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ ದೂರ. ಮತ್ತು ನೈಟು ಅಲ್ಲೆಲ್ಲ ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ ಅಂತ ಒಂದು ವರ್ಷನೂ ಹೋಗಿರಲಿಲ್ಲ. ಈ ವರ್ಷ ಹೋಗಿದ್ದೆ. ನಾನು ಸಮೃತ ಇಬ್ಬರು ಹೋಗಿದ್ವಿ. ಫಸ್ಟ್ ಡೇ ಹೋದಾಗ ಅರ್ಜುನ್ ಜನ್ಯಂದು ನೈಟ್ಸ್ ಇತ್ತು, ಸಕ್ಕತ್ತಾಗಿತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಸಮೃತ, ನಾನು ಮಾಡಿದೆ. ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿಂದ ನೈಟು ರಿಟರ್ನ್ ಬಂದ್ವಿ. ಸೊ ನಾವು ಮನೆಯಿಂದ ಹೊರಟಾಗೆ ಲೇಟ್ ಆಗ್ತಿತ್ತು. 7:30 ಅನ್ನಂಗೆ ಹೋಗ್ತಿದ್ವಿ. ಬಟ್ ಬೇಗ ಹೋದರೆ ಫ್ರಂಟಲ್ಲಿ ಹೋಗಿ ಕೂತ್ಕೋಬೋದು. ಬೇಗ ಅಂದರೆ ಒಂದು 5:30ಗೆಲ್ಲ ಅಲ್ಲಿ ಇರಬೇಕಂತೆ, 5:36ಗೆ ಅಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಬಟ್ ಮೇಯ್ನ್ ಅರ್ಜುನ್ ಜನ್ಯ ಅವರೆಲ್ಲ ಬರೋದು ಸ್ಟೇಜ್ ಮೇಲೆ 9 o'clock ಆಗುತ್ತೆ, 9:30. ನಾವು ಸ್ವಲ್ಪ ಲೇಟಾಗೇ ಹೋದ್ವಿ. ಅರ್ಜುನ್ ಜನ್ಯ ಬರೋ ಟೈಮ್ಗೆ ಹೋದ್ವಿ. ಆಲ್ಮೋಸ್ಟ್ 8:30ಗೆ ಹೋಗಿದ್ವಿ. ಆಮೇಲೆ ಸ್ಟಾರ್ಟ್ ಆಯಿತು. ಸಖತ್ ಕ್ರೌಡ್ ಇತ್ತು. ಇದು ಫಸ್ಟ್ ಡೇನೇ ಹೋಗಿದ್ದು. ಅದಾದಮೇಲೆ ಸೆಕೆಂಡ್ ಡೇನೂ ಹೋಗಿದ್ವಿ ನಾವು. ಅವತ್ತೂ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ 2 ದಿನವೂ ಹೋಗಿ. ಆ್ಯಂಡ್ ಆ ವೀಕ್ ಫುಲ್ಲು ಹೋಗಬೇಕು ಅಂತ ಆಸೆ ಇತ್ತು. ಬಟ್ ನಾನು ಕುಶಾಲನಗರ್ ಹೋಗಬೇಕಿತ್ತು, ಸಮೃತನೂ ಊರಿಗೆ ಹೋಗಬೇಕಿತ್ತು. ಸಮೃತ ಇನ್ನೂ 2 ಡೇಸ್ ಎಕ್ಸ್ಟ್ರಾ ಹೋಗಿದ್ಲು. ಬಟ್ ನಾನು ಮಾತ್ರ 2 ಡೇಸ್ ಹೋಗ್ಬಿಟ್ಟು ವಾಪಸ್ ಬಂದೆ. ಬಟ್ ತುಂಬಾ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಒಂದು ಗ್ರೂಪ್ ಥರ ಹೋದರೆ, ಫ್ರೆಂಡ್ಸ್ಗಳ ಗ್ರೂಪ್ ಹೋದರೆ ಸಖತ್ ಮಜಾ ಮಾಡ್ಬೋದು, ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು. ಸಖತ್ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ನಾವಿಬ್ಬರು ಹೋದ್ರೂ. ಬಟ್ ಈ ಥರ ಲೈವ್ ಕಾನ್ಸರ್ಟ್ ನೋಡೋಕ್ಕೆ ಸಖತ್ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಎಲ್ಲ ಏಜವರು ಹೋಗ್ಬೋದು, ಎಲ್ಲರೂ ಎಂಜಾಯ್ ಮಾಡ್ಬೋದು. ಅಲ್ಲೆದ್ದು ಎಷ್ಟು ಏಜ್ ಆಗಿರೋರೆಲ್ಲ ಬಂದು ಎಂಜಾಯ್ ಮಾಡ್ತಿದ್ರು ಗೊತ್ತಾ. ಬಟ್ ನಮ್ಮ ಮನೆಗಳಲ್ಲಿ ಯಾರೂ ಬರೋದೇ ಇಲ್ಲ ಈ ಥರದಕ್ಕೆಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅನಿಸ್ತು ನನಗೆ. ಸೊ ಹತ್ತಿರ ಇದ್ದರೆ ಎಲ್ಲರೂ ಹೋಗ್ಬೋದು. ಬಟ್ ತುಂಬ ದೂರ ಮತ್ತು ನೈಟ್ ತುಂಬ ಲೇಟ್ ಆಗಿಬಿಡುತ್ತೆ, ಎಲ್ರಿಗೂ ಕಷ್ಟ ಆಗುತ್ತೆ ಅಂತ ನಾವು ಯಾರೂ ಹೋಗಲ್ಲ ಅಷ್ಟೇ.
ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ